ಇವತ್ತು ನಾವೆಲ್ಲ ಈ ಅಪಾರ್ಟ್ಮೆಂಟ್ ವಿಚಾರಕ್ಕೆ ಮುಕ್ತಿ ಕೊಡಬೇಕು ಅಂತ ಹೇಳಿ ನೀವೆಲ್ಲ ಬಹಳ ಜನ ನನ್ನ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ರಿ. ನಿಮ್ಮ ಎಷ್ಟೋ ಅಪಾರ್ಟ್ಮೆಂಟ್ ಬಂದಿದ್ದೀನಿ, ನೀವೆಲ್ಲ ಪ್ರಸ್ತಾವನೆ ಮಾಡಿದಿರಿ, ನನಗೆ ಕೆಲವರೆಲ್ಲ ಬರ್ದಿದ್ದೀರಿ. ಡೆವಲಪರ್ಸ್ ಪ್ರಾಬ್ಲಮ್ ಕೂಡ ಅರಿವಿದೆ. ನಾನು ಇವತ್ತು ಅವ್ರಿಗೂ ಟೈಮ್ ಕೊಟ್ಟಿದ್ದೀನಿ, ಒಂದು 10 ನಿಮಿಷ ಅವ್ರು ಏನೋ ಅಂತ ಮಾತಾಡ್ಬೇಕು ಅಂತ ಹೇಳಿದ್ದಾರೆ, ಅವ್ರಿಗೂ ಟೈಮ್ ಕೊಟ್ಟಿದ್ದೀನಿ. ಮತ್ತೆ ಕೃಷ್ಣ ಬೈರೇಗೌಡರಿಗೂ ಮಾತಾಡ್ತೀನಿ. ವಿಲ್ ಆಲ್ಸೋ ಆಸ್ಕ್ ಅವ್ರದ್ದು ಏನು ಆಂಗಲ್ ಇದೆ ಅಂತ ಅವ್ರನ್ನು ಕೇಳ್ತೀವಿ. ಬಟ್ ವಿ ಆರ್ ವೆರಿ ಫರ್ಮ್. ವೆನ್ ಪ್ರಾಪರ್ಟಿ ಇಸ್ ಬೀನ್ ಗಿವನ್ ಟು ಯು, ಯು ಶುಡ್ ಹ್ಯಾವ್ ದಿ ರೈಟ್. ಯು ಆರ್ ದಿ ಓನರ್ಸ್. ಅದರಲ್ಲಿ ನಮ್ಗೇನು ತರದ ಇಲ್ಲ. ಎಲ್ಲ ಸಾಧಕ ಬಾಧಕಗಳೆಲ್ಲ ನೀವೇ ಅದನ್ನು ನೋಡ್ಕೋಬೇಕು. ಬಟ್ ನನಗೆ ಬಹಳ ನೋವು ಏನಾಗ್ತಾ ಇದೆ ಅಂದ್ರೆ, ಒನ್ಸ್ ಯು ಬಿಕಮ್ ದಿ ಅಪಾರ್ಟ್ಮೆಂಟ್ ಓನರ್ಸ್, ನೀವು ಅಗ್ರಿಮೆಂಟ್ ಮಾಡ್ಕೊಳ್ಳೋಕೆ ಒಂಥರ, ರಿಜಿಸ್ಟ್ರೇಷನ್ ಮಾಡ್ಕೊಂಡಾದ್ಮೇಲೆ ಒಂಥರ, ಒಳಗಡೆ ಹೋದ್ಮೇಲೆ ಒಂಥರ, ಆಮೇಲೆ ಯಾರೋ ಒಂದ್ 3-4 ಜನ ಸೇರ್ಕೊಬಿಡ್ತಾರೆ, ಎಲ್ಲ ತಗರಾಲ್ ಗಿರಾಕಿಗಳು, ಲಿಟಿಗೆಂಟ್ಸ್. ಅವ್ರು ಬಂದು ಹೆಂಗೋ ಅಸೋಸಿಯೇಷನ್ ಒಳಗಡೆ ಸೇರ್ಕೊಬಿಡ್ತಾರೆ, ಬರೀ ಲಿಟಿಗೇಟ್ ಮಾಡತ್ತೆ. ನನ್ನ ಅಪಾರ್ಟ್ಮೆಂಟ್ ಅಲ್ಲಿ, ನನ್ನ ಸ್ವಂತ ಬಿಲ್ಡಿಂಗ್ ಅಪಾರ್ಟ್ಮೆಂಟ್ ಅಲ್ಲಿ ನಾನೇ ರಿಜಿಸ್ಟರ್ ಮಾಡೋ ಅಪಾರ್ಟ್ಮೆಂಟ್, ನನ್ನ ಹೆಸರು ಬೋರ್ಡ್ ಹಾಕ್ಬಿಟ್ಟೆ. ಇನ್ನ ನನ್ನ ಹೆಸರಿಗೆ ರಿಜಿಸ್ಟರ್ ಮಾಡ್ಕೊಂಡಿಲ್ಲ ನಾನೇ. ಅದಕ್ಕೆ ನನಗೆ ಬೋರ್ಡ್ ಹಾಕ್ಬಿಟ್ಟವ್ರೆ, ಡಿ ಕೆ ಶಿವಕುಮಾರ್ ಹಿಂಗ್ ಕಟ್ಟಬೇಕು ಅಂತ ಹೇಳಿ. ಅಲ್ಲೆಲ್ಲ ಬೆನ್ಗಾನಲ್ಲೆಲ್ಲ ಹಂಗೆ ಬೋರ್ಡ್ ಹಾಕ್ಬಿಟ್ಟಿದ್ರು, ಒಳಗಡೆ ನಾನು ಬಿಡಲ್ಲ ಅಂತ. ದೇ ನಾಟ್ ಅಲೋಯಿಂಗ್ ಮೀ ಸೆಲ್ಫ್. ಇನ್ನ ನಾನೇ ರಿಜಿಸ್ಟರ್ ಮಾಡ್ಕೊಂಡಿಲ್ಲ ಅಂತ ಅಸೋಸಿಯೇಷನ್ ಅವರು ಕೆಲವರೆಲ್ಲ ಇದ್ದಾರೆ. ಇರ್ಲಿ, ಅದನ್ನ ನೀವೆಲ್ಲ ಮಾಡಲ್ಲ. ನಿಮ್ ಬಗ್ಗೆ ಐ ಹ್ಯಾವ್ ಲಾಟ್ ಆಫ್ ಕಾನ್ಫಿಡೆನ್ಸ್ ವಿತ್ ಆಲ್ ಆಫ್ ಯು. ಸಮ್ ಬೇಸಿಕ್ ಕಾಮನ್ ಸೆನ್ಸ್ ಇರ್ಬೇಕು ಕೆಲವ್ರಿಗೆ. ಲಾಸ್ಟ್ ಟೈಮ್ ಅವನು ಯಾರು ನಮ್ಮ ಹುಡುಗ ಹೇಳ್ತಿದ್ನಲ್ಲ, ನೀವೇನಾರು ಇದನ್ನ ಮಾಡ್ಲಿಲ್ಲ ಅಂತ ಅಂದ್ರೆ ನೆಕ್ಸ್ಟ್ ಎಲೆಕ್ಷನ್ ನಿಮ್ಗೆ ಬುದ್ಧಿ ಕಲ್ಸ್ಬಿಡ್ತೀವಿ ಅಂತ ಹೇಳ್ತಾರೆ. ಯಾರು ಬುದ್ಧಿ ಕಲಿಸ್ತೀವಿ? ಗಾಡ್ ಹ್ಯಾಸ್ ಗಿವನ್ ಮೀ ಪವರ್ ಟು ಹೆಲ್ಪ್ ಪೀಪಲ್. ಜನರಿಗೆ ಸಹಾಯ ಮಾಡ್ಬೇಕು ಅಂತ ನಮ್ಮ ಪಕ್ಷ ನನಗೆ ಕೊಟ್ಟಿದ್ದೀವಿ. ವಿ ಆಲ್ವೇಸ್ ಲುಕ್ ಅಟ್ ಪಾಸಿಟಿವ್ ಥಿಂಗ್ಸ್. I don't look at negative things. I'm not interested in negative things. We are there to find a solution to all of you. We don't want any problem to happen, because ಏನು ಕಷ್ಟಪಟ್ಬಿಟ್ಟು ತಾವೆಲ್ಲ ತಮ್ಮ ಬದುಕು with your savings you have earned on property. ಲೈಫ್ ಅಲ್ಲಿ ಒಂದು ರೂಫ್ ಇಟ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ. ಜೀವನದಲ್ಲಿ ಎಷ್ಟೋ ಜನರಿಗೆ ಮಾಡಕ್ಕಾಗಲ್ಲ. ಇಡೀ ಪ್ರಪಂಚ ಬೆಂಗಳೂರನ್ನ ನೋಡ್ತಾ ಇದೆ. ವರ್ಲ್ಡ್ ಇಸ್ ಲುಕಿಂಗ್ ಅಟ್ ಬ್ಯಾಂಗ್ಳೂರ್. ಎಲ್ಲ ಬಾಂಬೆಲಿ, ಡೆಲ್ಲಿಲಿ ಇರೋರೆಲ್ಲ ಅವ್ರ ಆಸ್ತಿಗಳು ಮಾರ್ಕೊಂಡು, ಎಂತ ವೆದರ್ ಬೆಂಗಳೂರಲ್ಲಿ ಇದೆ, ಎಂತ ಕಲ್ಚರ್ ಇದೆ, ಎಂತ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಇದೆ. ಆಲ್ ಆಫ್ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಸೊ ಅದಕ್ಕೆ ಬೇಕಾದಷ್ಟು ಮಾಡಿದ್ವಿ. ಏನೋ ರಾಜಕೀಯದಲ್ಲಿ ಕೆಲವು ಸಂದರ್ಭದಲ್ಲಿ ನಿಮ್ಗೆಲ್ಲ ಡಿಫರೆನ್ಸ್ ಬಂದು ಕೆಲವು ಏನೇನೋ ವೋಟ್ಗಳು ಹೆಚ್ಚು ಕಮ್ಮಿ ಮಾಡ್ಬಿಡ್ತೀರಾ. ಬಟ್ ನಾವು ಐ ಥಿಂಕ್ ಯು ವಿಲ್ ನಾಟ್ ಲೆಟ್ ಮಿ ಡೌನ್. ನೋ ದಟ್. ನಮ್ಗೆ ಸ್ವಲ್ಪ ನಂಬಿಕೆ ಇದೆ ನಿಮ್ ಬಗ್ಗೆ ಎಲ್ಲ. ಕ್ಯಾನ್ ಐ ಟ್ರಸ್ಟ್ ಆಲ್ ಆಫ್ ಯು? ನೋ. ಥ್ಯಾಂಕ್ ಯು ಅಷ್ಟೇ. ನನ್ನ ಫ್ರೆಂಡ್ ರೆಡ್ಡಿ ನಗ್ತಾ ಇದ್ದಾನೆ, ನನ್ನ ಬಿಜೆಪಿ ಫ್ರೆಂಡ್. ನನ್ನ ಪ್ರೆಸಿಡೆಂಟ್, ಅವ್ರ ಸೆಕ್ರೆಟರಿ ಬಿಜೆಪಿ MLC ಆಗಿದ್ದಾನೆ. ಇಸ್ ಎ ವೆರಿ ಬಿಗ್ ಲ್ಯಾಂಡ್ ಲಾರ್ಡ್ ಇನ್ ಬ್ಯಾಂಗ್ಳೂರ್. ಇರ್ಲಿ, ನೋ ಪ್ರಾಬ್ಲಮ್. ಸೊ ಇವತ್ತು ಐ ಥಿಂಕ್ ಆಲ್ ದಿ ಪ್ರಾಬ್ಲಮ್ಸ್ ಯು ಪ್ಲೀಸ್ ಲುಕ್ ಅಟ್ ಇಟ್. ಯು ಗಿವ್ ಟು ಕೃಷ್ಣ, ಯು ರೈಟ್ ಟು ಹಿಮ್, ಆರ್ ಯು ರೈಟ್ ಟು ಮೀ ಆಲ್ಸೋ. ನಾನು ಏನು CMದು ಏನಿದೆ ನಂಬರು, ಅದನ್ನ ಡಿಸ್ಪ್ಲೇ ಮಾಡಕ್ ಹೇಳ್ತೀನಿ ನಾನು. ನೀವು ರೈಟ್ ಮಾಡಿ, ಅದನ್ನ ವಿಲ್ ರೀಚೆಕ್. ಡೆವಲಪರ್ಸ್ನು ಕರ್ಸ್ತೀನಿ, ಅವ್ರಿಗೂ ನಾನು ಹೇಳ್ತೀನಿ ವಾಟ್ ಇಸ್ ದಿ ಲಾ, ವಾಟ್ ಇಸ್ ದಿ ಇಶ್ಯೂ ಅಂತ ಹೇಳಿ. ಸೊ ಮಾಡಿದ್ವಿ ನಾವು. ಒಂದು ತಾವೆಲ್ಲ ಗಮನಿಸ್ಬೇಕು, ನಿಮ್ಮ ಕಷ್ಟಪಟ್ಟು ನೀವು ಮಾಡ್ಕೊಂಡಿರುವಂತ ಆಸ್ತಿನ, ಫಾರ್ ಆಲ್ ದಿ ಪ್ರಾಪರ್ಟೀಸ್ ಯು ಹ್ಯಾವ್ ಗಾಟ್, ವಿ ವಾಂಟ್ ಯು ಟು ಹ್ಯಾವ್ ಎ ಪ್ರಾಪರ್ ರೈಟ್. ದೇರ್ ಶುಡ್ ನೋ ಮಿಸ್ಯೂಸ್. ದಟ್ ಈಸ್ ವೈ ವಿ ಹ್ಯಾವ್ ಮೇಕನ್ ಎ ಬಿಗ್ ರೆವಲ್ಯೂಷನ್. ಏನಂತಂದ್ರೆ ಭೂಮಿ ಗ್ಯಾರಂಟಿ, 6ನೇ ಗ್ಯಾರಂಟಿ ಅಂತ. ನಿಮ್ಮೆಲ್ಲರಿಗೂ ಕೂಡ ಮನೆ ಬಾಗಿಲಿಗೆ ₹1 ಲಂಚನೂ ಕೊಡದೆ, ಆ ಮನೆ ಫೋಟೋ ಹಾಕಿ, ನಿಮ್ ಫೋಟೋನು ಹಾಕಿ, ನಿಮ್ ಮನೆ ಬಾಗಿಲಿಗೆ ಖಾತಾ ಸರ್ಟಿಫಿಕೇಟ್, ಈ ಖಾತಾ ಕೊಡುವಂತ ವ್ಯವಸ್ಥೆನ ಮಾಡಿದೀನಿ ಇಡೀ ದೇಶದಲ್ಲಿ. ಐ ಆಮ್ ಟೆಲಿಂಗ್ ಎಂಟೈರ್ ಕಂಟ್ರಿ. ನಿಮ್ಗೆಲ್ಲ ಯು ಹ್ಯಾವ್ ಫ್ರೆಂಡ್ಸ್ ಇನ್ ಬಾಂಬೆ, ಯು ಹ್ಯಾವ್ ಫ್ರೆಂಡ್ ಕಲ್ಕತ್ತಾ, ಯು ಹ್ಯಾವ್ ಇನ್ ಡೆಲ್ಲಿ, ಯು ಆಸ್ಕ್ ದೆಮ್ ಇನ್ ಎನಿ ಸ್ಟೇಟ್. ಈ ತರ ಈ ಖಾತಾ, ದಿಸ್ ಖಾತಾ ಹ್ಯಾಸ್ ಬೀನ್ ಕಮನ್ ಟು ಎನಿ ಹೌಸಸ್. ಯು ಕ್ಯಾನ್ ಡೌನ್ಲೋಡ್. ಐ ಹ್ಯಾವ್ ಆಸ್ಕ್ಡ್ ಮೈ ಆಫೀಸರ್ಸ್ ಟು ಮೇಕ್ ಎ ಕವರ್ and hand it over to you officially, that your khata, that you are the owner, and you can download, because I don't want others to download your this one. Our number we have made this one already. In Bangalore has 40 lakh properties. In 40 lakh property, 26 lakhs khata we have done beautifully. If anything is there, ಕೆಲವರು they are misusing, ಕೆಲವರೆಲ್ಲ
3 ಫ್ಲೋರ್ ಪರ್ಮಿಷನ್ ತಗೊಂಡು 5 ಫ್ಲೋರ್ ಕಟ್ಬಿಡೋದು ಮಾಡೋದು ಇದ್ದಾರೆ. ಕೆಲವರೆಲ್ಲ ಜಿನೇನಾಗೆ ಬಿಗ್ ಬಿಲ್ಡರ್ಸ್ ಆಗ್ತಾರೆ, ಗುಡ್ ಬಿಲ್ಡರ್ಸ್ ಆಗ್ತಾರೆ. ಆಗ ಏನಾಗ್ತದೆ, ಸ್ವಲ್ಪ ಬೇಕಾದಷ್ಟು ಎಫೆಕ್ಟ್ ಆಗ್ತದೆ. ಕೆಲವು ಕಡೆ ನಾನು ಅಫಿಷಿಯಲ್ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ ಓನರ್ಸ್ ಬಗ್ಗೆ ನಾನು ಮಾತಾಡಲ್ಲ. ಸ್ವಲ್ಪ ಸಣ್ಣ ಸಣ್ಣ ಅಪಾರ್ಟ್ಮೆಂಟ್ ಓನರ್ಸ್ ಬರೀ ಅವರು ರೆವಿನ್ಯೂ ಕಟ್ಬಿಡೋದು ಮಾಡೋದು, ಬರೀ ಒಂದು 50-80 ಸೈಟ್ ಅಲ್ಲಿ ಆಲ್ಮೋಸ್ಟ್ 8 ಫ್ಲೋರ್ ಕಟ್ಬಿಡೋದು, ಅಳ್ಳಾಡ್ತಾ ಇರ್ತದೆ ಗೋಡೆಗಳು. ಇವೆಲ್ಲ ಕೂಡ ಆಲ್ ದೀಸ್ ಪ್ರಾಬ್ಲಮ್ಸ್ ಆರ್ ದೇರ್. ಸೊ ನೀವು ಅದನ್ನ ಮಾಡ್ಕೋಬೇಕು. ಆಮೇಲೆ ಎಲ್ಲೆಲ್ಲಿ ತಾವು ಆರ್ ಅಸೋಸಿಯೇಷನ್ ಯು ಶುಡ್ ಲುಕ್ ಆನ್ ಯುವರ್ STP, ದಟ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ಡ್ರಿಂಕಿಂಗ್ ವಾಟರ್ ಇಂಪಾರ್ಟೆಂಟ್. ನಾನ್ ಡ್ರಿಂಕಿಂಗ್ ವಾಟರ್ಗೂ ಕೂಡ ಎಷ್ಟು ಶ್ರಮ ಪಟ್ಟಿದ್ದೀನಿ ಅನ್ನೋದು ನನಗೆ ಗೊತ್ತಿದೆ. ಲಾಸ್ಟ್ 1 year ಬ್ಯಾಕ್, 2 years ಬ್ಯಾಕ್ ಆ ನೀರಿನ ಅಂತರ್ಜಲ ಹೆಚ್ಚಿಸ್ಬೇಕಾದ್ರೆ ಏನೆಲ್ಲ ಪ್ರಯತ್ನ ಮಾಡಿದ್ದೀನಿ. ಕಾವೇರಿ 5th ಸ್ಟೇಜ್ ನ ಎಷ್ಟೋ ದಿನದಿಂದ ಪೆಂಡಿಂಗ್ ಇದ್ದದನ್ನ ವಾಪಸ್ ತೆಗೆದು ಅಲ್ಲಿ ಮಾಡಿ ಕೊನೆಗೆ ಆ ಬಾರ್ಡರ್ಸ್ ಏರಿಯಾಸ್ಗೆಲ್ಲ 110 ವಿಲೇಜಸ್ಗೆಲ್ಲ ಕನೆಕ್ಷನ್ ಕೊಡಿಸಿದೀವಿ. ವಿ ಹ್ಯಾವ್ ಮೇಡ್ ಲಾಟ್ ಆಫ್ ರಿಫಾರ್ಮ್ಸ್ ಆನ್ ದಿಸ್ ಇಶ್ಯೂ. ಇನ್ನ ಕೆಲವು ಇಶ್ಯೂಸ್ ಇದೆ.